ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮನೆಯೆಲ್ಲ ಮೆಸ್ಸಿ ಆಗಿದೆ. ಯಾಕೆ ಅಂತ ಖಂಡಿತವಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಒಂದು ಸರ್ಪ್ರೈಸ್ ಆಗಿರುವಂಥ ವಿಡಿಯೋ ಆ್ಯಂಡ್ ನ್ಯೂಸ್. ಅದೇನು ಅಂದರೆ, ನನ್ನ ತಂಗಿ ನಿಖಿತಾ ಪ್ರಿಯಾ ಚಿತ್ರದುರ್ಗಕ್ಕೆ ಬಂದಿದ್ದಾರೆ. ಜಸ್ಟ್ ಸಮ್ಮರ್ ವೆಕೇಷನ್ಸ್ ಅಂತ. ಯು ಆಲ್ ನೋ ದ್ಯಾಟ್. ಆಬ್ವಿಯಸ್ಲಿ ಅವಳು ಬಂದಿದ್ದಾಳೆ. ಇವತ್ತಿನ ವಿಡಿಯೋ ಶೇರ್ ಮಾಡ್ಕೊಳ್ಳೋದಕ್ಕಿಂತಲೂ ಮುಂಚೆ ಅದರ ಬ್ಯಾಕ್ಗ್ರೌಂಡ್ ವಿಚಾರವನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳೇಬೇಕು. ಅದೇನು ಅಂದರೆ, ನನ್ನ ತಂಗಿ ಬಂದಿದ್ದಾಳೆ. ಅವಳಿಗೆ ಉಡಿಯಕ್ಕೆ ಅಂತ ತವ್ರ ಮನೆಯಿಂದ ಹಾಕಲೇಬೇಕು ಅಲ್ವಾ, ಉಡಿಯಕ್ಕೆ ಅಂತ ಸ್ಯಾರಿ ಹಾಕಿ ಕಳಿಸ್ಲೇಬೇಕು. ಸೊ ಸ್ಯಾರಿ ಪರ್ಚೇಸ್ ಮಾಡಬೇಕು ಅಂತ ಸ್ಯಾರಿ ಕೊಂಡ್ಕೊಂಡು ಬಂದ್ವಿ. ಸೊ ಆ ಸ್ಯಾರಿ ಸೆಲೆಕ್ಷನ್ ಮಾಡಿದ್ಯಾರು ಗೊತ್ತಾ? ಅವಳ ಮಗ, ಅಂದರೆ ನನ್ನ ಸಣ್ಣ ಮಗ. ನೋಡಿ ಹೇಗಿದೆ, ಅವನಿಗಿನ್ನೂ 3 years ಕೂಡ ನೆಟ್ಟಿಗಿಲ್ಲ. ಅವನು ಸ್ಯಾರಿ ಅವನು ಸೆಲೆಕ್ಷನ್ ಮಾಡಿದ್ದಾನೆ, ನನ್ನ ತಾಯಿಗೆ ಇದೇ ಸ್ಯಾರಿ ಬೇಕು ಅಂತ. ಸೊ ನಾನೇನು ಮಾಡಿದೆ, ನನಗೆ ರೇಗ್ಸೋಣ ಅಂತ ಸ್ಟಾರ್ಟ್ ಆಯಿತು ನನ್ನ ಮನಸ್ಸಲ್ಲಿ. ಸೊ ನಾನು ಆ ಸ್ಯಾರಿ ನನಗೆ ಬೇಕು, ನಿಮ್ಮಮ್ಮಗೆ ಬೇಡ, ಸ್ಯಾರಿ ನನಗೆ ಬೇಕು. ಅವನು ಅಷ್ಟೊಂದು ಸ್ಯಾರಿಗಳಲ್ಲಿ ಇದೇ ಸ್ಯಾರಿ ನಮ್ಮ ಮಮ್ಮಿಗೆ ಬೇಕು ಅಂತ ಅವನಿಗೆ ಹಠ. ಅವಳ ಮಮ್ಮಿ ಸ್ಯಾರಿ ಸೆಲೆಕ್ಷನ್ ಮಾಡೋಕ್ಕೆ ಅವ್ನು ಬಿಡಲೇ ಇಲ್ಲ. ಯಾರ ಸೆಲೆಕ್ಷನ್ ನೋ, ಅಲ್ಲಿ ಅಷ್ಟೊಂದು ಸ್ಯಾರಿಗಳಿದ್ರು, ನೋ, ದಿಸ್ ಈಸ್ ದ ಸ್ಯಾರಿ ಮೈ ಮಾಮ್ ವಾಂಟ್, ದಿಸ್ ಸ್ಯಾರಿ ಲುಕ್ಸ್ ವೆರಿ ಗುಡ್ ಆನ್ ಮೈ ಮಾಮ್ ಅಂತ ಅವನು. ಅದೇ ಸ್ಯಾರಿ ಬೇಕು ಅಂತ. ಎಷ್ಟು ಐಕ್ಯೂ ಇರುತ್ತೆ ಅಂದರೆ, ಮೈ ಗಾಡ್, ಅವನೊಂದು ಸಖತ್ತು ಜಾಣ. ಅವನು 3 ವರ್ಷದ ಮಗು ಅಷ್ಟು ಜಾಣ್ತನ ಅಂದರೆ. ಆಮೇಲೆ ಏನಾಯಿತು, ನಾನು ಮನೆಗೆ ಬಂದಮೇಲೆ ನಾನು ರೇಗ್ಸಕ್ಕೆ ಸ್ಟಾರ್ಟ್ ಮಾಡಿದೆ, ಇದು ನನಗೆ ಕೊಡು ಸ್ಯಾರಿ ಅಂತ. ಆ ಒಂದು ಕಾನ್ವರ್ಸೇಷನ್ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ, ಯಾವ ರೀತಿ ನನ್ನ ಹಾಗೂ ನನ್ನ ಪುಟ್ಟ ಮಗನ ಮಧ್ಯೆ ಸೀರೆಯ ಸೆಣಸಾಟದ ಸರಸ ಸಲ್ಲಾಪ ಅಂತ ಅನ್ನಲ್ಲ, ಸೀರೆಗೋಸ್ಕರ ಹೋರಾಟ ಕಾದಾಟ ನಡೆದಿದೆ ಅಂತ. ಇನ್ನು ಎಷ್ಟೋ ಸಖತ್ತು ಜಗಳ ನನಗೂ ಅವನಿಗೂ. ಎಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನಮಗೆ. ಒಂದು ಸ್ವಲ್ಪ ಯಾವ ರೀತಿ ಮಾಡ್ತಾರೆ, ಎಕ್ದಮ್ ಸ್ಟಾರ್ಟ್ ಆಗಿತ್ತು ಈ ಜಗಳ. ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನು ಇದರ ಒಂದು ಇಂಟ್ರೆಸ್ಟ್ ಆಗಿರುವಂತಹ ವೀಡಿಯೋಸ್ನ ನನ್ನ ತಂಗಿ ಚಾನಲಲ್ಲಿ ನೀವು ಕಮಿಂಗ್ ಡೇಸಲ್ಲಿ ನೋಡಬಹುದು. ಈ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಬರೋಣ. Go and bring the saree. I already took that. Go and show. Bring and show. I already took the saree. Show. Wow. Show. Namke mein tandiyan. And give it back. See it and give it back. Okay, see it and give it back. ಇಂಥ ಸ್ಯಾರಿಗಳು ನಾನು ಒಂದು ಕೋಟಿ ಸ್ಯಾರಿ ನನ್ನ ಹತ್ರ ಇದೆ. ಒಂದೇ ಒಂದು ಸ್ಯಾರಿಗೆ 1 ಕೋಟಿ ರೂಪಾಯಿ. ಅರ್ಥ ಆಯ್ತಾ? ನಿಮ್ಮಮ್ಮ ಹತ್ರ ಇದೆಯಾ? ಸರಿ ಕುತ್ಕೋ. ಮಾಡ್ತೀನಿ ವಿಡಿಯೋ. ಸರಿ ಐಸಿ ಬಾಬಾ. Go show to my. Yes, we call it limit. One second. I'll take a video. Only that saree. But he's bringing another saree. No, I want only that saree. But Mama won't have any saree. I don't have saree. But Mama also don't have saree. But think about your mind. No, I won't. Think about mine. No. Why? I'm your my only one my you have. No, zero ma. See it. My clothes. Zero my mane. See my clothes are torn out. You take another dukkam. Then you take another saree. You tell your mama to take another saree when the Daddu comes. No. Mama, my has no saree, Mama. Mama, let's give the blue saree to my Mama. Mama, tell Mama. No. You like this saree? Yeah, Okay, then what color should we give? Red? yeah, that. Okay, then I'll give you red saree. I will give you like that. No, I want only blue saree. But your mama won't any saree. I do not have blue saree. You should let the saree. Red saree. My saree, red Let saree. saree. Okay, ma. One deal. Okay. Will you agree with the deal? Yeah. No, I won't. One deal. Will you agree? Yeah. Dada is mine. No. Your mama is mine. No.
Amma is mine. No. Mine Amma. No. ಅಮ್ಮವಿ. Everything is yours. Yeah. Only my is alone. Only one my. Yeah. ಯಾ. I am going park. No, I am going park. I'm only one. I am going to park to play and enjoy myself. But I we will. will leave you at home. Let's go. Your mama don't know how to go to park. Ask mama. Udgan. I don't know the way. Ask your mama. She don't know the way to go to park. You need to say this and when it's low there in this way, it's low traffic. When it's slide in the way, that is playground. Playground. Okay. When it is side of the road, it is playground. No, that is When not it a on the playground. road, it's traffic. No, that is not a playground. That is hospital. ಸ್ಕೂಲ್. That is hospital. That is middle school. No, it's long. The hand captain, the hand patient, They have playground. and the colored light. Whatever. I am going to play in the park. Nobody will come with me. Bye. No, तुम्हें बोलते सारी मना नक्कवन. black food. Are you? I don't want that blue side. The which color you like? I like red. But then you should blue saree. Yeah, I choose blue side. And I now It's I okay want, now. You don't like. No, I am going to take the saree. No, No. don't take that. You take leather. Will you buy me red saree again? No, Why? because you have yeah. Mama, hide all these things for closet. I should hide all these things and close it? Why? Because Mama will take it. ఏంట్రా ಎಲ್ಲ ಸಾಮಾನು ಬಚ್ಚಿಡಮ್ಮ ಸರಿ ಇಲ್ಲ. ಕೇಳಿಸ್ಕೊಂಡ್ರೆ ಅನ್ಸುತ್ತೆ ತಾಯಿ ಮೇಲೆ ಎಷ್ಟು ಪ್ರೀತಿ ಅಂತಂದರೆ ಕೊನೆಗೆ ಅವಳು ನನಗೆ ಆ ಸೀರೆ ಬೇಡ ಅಂತಂದ್ರು ಕೂಡ ಇಟ್ಕೊಳ್ಳಮ್ಮ, ಸುಮ್ಮನೆ ಯಾಕೆ ಇಟ್ಕೊ, ನೀನೇ ಇಟ್ಕೊ, ಅವರು ಬೇರೆ ಬೇಕಾದರೆ ಕೊಡ್ಸೋಣಂತೆ, ರೆಡ್ ಯಾವುದಾದ್ರೂ ಕೊಡ್ಸೋಣಂತೆ ಅಂತ ಅಂದ. ಆಮೇಲೆ ಎಲ್ಲ ಸುಮ್ಮನೆ ಪ್ಯಾಕಪ್ ಮಾಡಿಬಿಡು, ಎಲ್ಲದಕ್ಕೂ ಹೈಡ್ ಮೀನ್ಸ್ ಎಲ್ಲ ಬಚ್ಚಿಟ್ಕೊಂಬಿಡು, ಎಲ್ಲ ಲಾಕ್ ಮಾಡಿಬಿಡು. ಯಾಕೆ ಅಂತ ಕೇಳಿದ್ದಕ್ಕೆ ಮಾಯಿ ಅಂದರೆ ನಾನು ಎಲ್ಲ ಕತ್ಕೊಂಡ್ಬಿಡ್ತಾಳೆ ಅಂತ ಅಂತಾನೆ ಈ ನನ್ನ ಮಗ. ಮತ್ತು ನೋಡ್ರಿ ಯಾವ ರೀತಿ ಮಾತಾಡ್ತಾನೆ ಅಂತ. ತುಂಬ ಅಂದರೆ ತುಂಬ ಕ್ಯೂಟ್ ಕಣ್ರಿ. ನಿಮ್ಮ ಮನೇಲೂ ಈ ರೀತಿ ಕ್ಯೂಟಾಗಿ ಮಾತಾಡುವಂತಹ, ಬಿಹೇವ್ ಮಾಡುವಂತಹ, ಇಷ್ಟೊಂದು ಅಕ್ಕಿ ಇರುವಂತಹ ಮಕ್ಕಳು ಈ ಥರ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸೋದನ್ನು ಮರಿಬೇಡಿ. ನನಗಂತೂ ಯಾವ ರೀತಿ ಟೈಮ್ ಪಾಸ್ ಆಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಬಟ್ ಇವನು ಹೋದ್ಮೇಲಂತೂ ಸಖತ್ತು ಮಿಸ್ ಮಾಡ್ಕೋತೀನಿ ನಾನಂತೂ. ಪ್ರತಿಯೊಬ್ಬರು ಎಲ್ಲರೂ ಮಿಸ್ ಮಾಡ್ಕೋತೀವಿ ಆ್ಯಕ್ಚುಲಿ. ಸೊ ಕ್ಯೂಟ್. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಎಷ್ಟು ಮುದ್ದಾಗಿದ್ದಾನೋ ಅಷ್ಟೇ ಕ್ಯೂಟಾಗಿ ಮಾತಾಡ್ತಾನೆ, ಅಷ್ಟೇ ಸಖತ್ತು ಜಾಣ ಇದ್ದಾನೆ ಮಾತ್ರ. ತುಂಬ ಹೆಮ್ಮೆ ಅನಿಸುತ್ತೆ, ತುಂಬ ಖುಷಿಯಾಗುತ್ತೆ. ನೋಡಿದ್ರಲ್ಲ ಎಷ್ಟೊಂದು ಜಗಳ ಮಾಡ್ತಾಯಿದ್ದಾನೆ. ನೀನು ಬೇಕಾದರೆ ಬೇರೆ ಸ್ಯಾರಿ ಕೊಂಡ್ಕೋ, ನಮ್ಮ ಮಮ್ಮಿಗೆ ಅದೇ ಸ್ಯಾರಿ ಬೇಕು ಅಂತ ಯಾವ ರೀತಿ ಹೇಳ್ತಾ ಇದ್ದಾನೆ ನೋಡಿ. ಬಟ್ ಅವನಿಗೆ ಇಂಗ್ಲೀಷ್ ಮಾತ್ರ ಬರೋದು, ಕನ್ನಡ ಹೀಗೆ ಕಲಿಸ್ತಾ ಇದ್ದೀವಿ, ಮರಾಠಿ ಕೂಡ ಕಲಿಸ್ತಾ ಇದ್ದೀವಿ ಆ್ಯಂಡ್ ಕನ್ನಡ ಕೂಡ ಕಲಿಸ್ತಾ ಇದ್ದೀವಿ. ಬಟ್ ಇಂಗ್ಲೀಷ್ ಮಾತ್ರ ಸಖತ್ತು ಫ್ಲೂಯೆನ್ಸಿಯಾಗಿ ಮಾತಾಡುತ್ತೆ ಮಗು. ನಿಜವಾಗೂ ಖುಷಿಯಾಗುತ್ತೆ. ಅವನು ಅವ್ರ ತಾಯಿಗೋಸ್ಕರ ಸ್ಯಾರಿ ಕೊಡ್ಬೇಕಾದ್ರೆ ನಿನಗೆ ಬೇರೆ ಸ್ಯಾರಿ ನೀನು ಕೊಂಡ್ಕೋ ಮಾಯಿ, ಈ ಸ್ಯಾರಿ ನಮ್ಮ ಮಮ್ಮಿಗೆ ಮಾತ್ರ ಬೇಕು ಅಂತ ಯಾವತ್ತಿನೂ ಅವನು ಎಷ್ಟು ಹೋರಾಡ್ತದೆ ಅಂತ ನನ್ನ ತಾಯಿಯ ಸ್ಯಾರಿಗೋಸ್ಕರ. ಅದು ಅವ್ನ ಸೆಲೆಕ್ಷನ್, ಎಷ್ಟು ಬೆಸ್ಟ್ ಸೆಲೆಕ್ಷನ್ ಅಲ್ವಾ. ಬೇಕಾದ್ರೆ ಅವಳ ಒಂದು ವೀಡಿಯೋದಲ್ಲಿ ಆ ಸ್ಯಾರಿ ಒಂದು ಡೀಟೇಲ್ಸ್ನ ನೀವು ನೋಡ್ಕೋಬೋದು. ಆಗಲೇ ಆ ಸ್ಯಾರಿ ಸ್ಟಿಚಿಂಗೋಸ್ಕರ ಹೋಗಿದೆ. ಸೊ ಈ ರೀತಿಯಾಗಿತ್ತು ಇವತ್ತಿನ ಕ್ಯೂಟ್ ವೀಡಿಯೋ. ಇವತ್ತಿನ ವೀಡಿಯೋ ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸೋದನ್ನ ಮರಿಬೇಡಿ. ಮತ್ತೊಮ್ಮೆ ಭೇಟಿ ಆಗ್ತೀನಿ ಒಂದು ಹೊಸ ವೀಡಿಯೋದೊಂದಿಗೆ. ಅಲ್ಲಿವರೆಗೂ ಆಲ್ ಟೇಕ್ ಕೇರ್, ಲವ್ ಯು, ಬೈ.